ಪ್ರತಿ 2 ವಾರಕ್ಕೊಂದ್ಸಲ ಕೆಮ್ಮು ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ತಿಂಗಳಿಗೋಸ್ಕರ ಕಫ ಬರುತ್ತೆ, ಕೆಲವು ಸಲ ವಾಂತಿ ಬರುತ್ತೆ, ಕೆಲವು ಸಲ ಹೊಟ್ಟೆ ನೋವು ಬರುತ್ತೆ. ಯಾಕೆ ಅಂತ ಪಾಪ ಪೇರೆಂಟ್ಸು ತುಂಬ ಟೆನ್ಷನಲ್ಲಿ ಇದ್ದಾರೆ, ಇಲ್ಲಿ ಬರ್ತಾ ಇರ್ತಾರೆ. ಏನು ಸರ್ 2 ವಾರ ಮುಂಚೆ ಬಂದಿದೆ ಸರ್, 3 ವಾರ ಮುಂಚೆ ಬಂದಿದೆ ಸರ್, ಏನಿದು ಪದೇ ಪದೇ? ಯಾಕಿದು ಪದೇ ಪದೇ ಆಗತ್ತೆ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಕೋಟಾ ಆಫ್ ಇನ್ಫೆಕ್ಷನ್ಸ್. ಮಕ್ಕಳಲ್ಲಿ ಫಸ್ಟ್ 1 ಇಯರಲ್ಲಿ 8 to 10 ಇನ್ಫೆಕ್ಷನ್ಸ್ ಬಂದೇ ಬರುತ್ತೆ. ಕೆಮ್ಮು ನೆಗಡಿ ಜ್ವರ ಕಫ ವಾಂತಿ ಬೇದಿ ಲೂಸ್ ಮೋಷನ್ ಹತ್ರ. 1 to 2 ಇಯರ್ಸಲ್ಲಿ 6 to 8 ಇನ್ಫೆಕ್ಷನ್ಸ್ ಬರುತ್ತೆ. 2 to 4 ಇಯರ್ಸಲ್ಲಿ ಅಬೌಟ್ 5 to 6 ಇನ್ಫೆಕ್ಷನ್ಸ್ ಬರುತ್ತೆ. 4 ಇಯರ್ಸ್ ಆದಮೇಲೆ ನೀವು ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಇಮ್ಯುನಿಟಿ ಹಿಂಗೆ ಬಿಲ್ಡ್ ಆಗೋದು. ಕೆಮ್ಮು ನೆಗಡಿ ವೈರಸ್ ಬಂದಾಗ ಬಾಡಿಗೆ ಇಮ್ಯುನಿಟಿ ಬಿಲ್ಡ್ ಮಾಡೋ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊರಗೆ ಬರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಇರಲಿ, ಫೈಟರ್ ಸೆಲ್ಸ್ ಇರಲಿ, ಟಿ ಸೆಲ್ಸ್ ಇರಲಿ, ಮೆಮೊರಿ ಸೆಲ್ಸ್, ಅದೆಲ್ಲ ಜನರೇಟ್ ಆಗುತ್ತೆ, ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಫ್ಯೂಚರಲ್ಲಿ ದೊಡ್ಡವನಾದ್ಮೇಲೆ ಏನೇ ಸಣ್ಣ ಪುಟ್ಟ ವೈರಸ್ ಬಂದರೆ ಫೈಟ್ ಮಾಡೋ ಅಬಿಲಿಟಿ. ಎಕ್ಸೆಪ್ಟ್ ಕೆಲವು ಸಲ ಟೈಫಾಯ್ಡು, ನಿಮೋನಿಯಾ, ಡೆಂಗ್ಯೂ ಅದೆಲ್ಲ ಬರುತ್ತೆ, ಅದೆಲ್ಲ ಎಕ್ಸೆಪ್ಷನ್. ನಾರ್ಮಲ್ ಕೆಮ್ಮು ನೆಗಡಿ ಜ್ವರ ಮಕ್ಕಳಿಗೆ ಪದೇ ಪದೇ ಬರೋದು ಸಹಜ, ನಾರ್ಮಲ್, ರಿಕ್ವೈರ್ಡ್ ಟು ಬಿಲ್ಡ್ ದೇರ್ ಇಮ್ಯುನಿಟಿ. ತಲೆ ಕೆಡಿಸ್ಕೋಬೇಡಿ, ಬಂದು ನಮ್ಮ ತಲೆ ಕೆಡಿಸ್ಬೇಡಿ. ಪದೇ ಪದೇ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೂ ಇಲ್ಲ. ನಿಮ್ಮ ದುಡ್ಡು ಸೇವ್ ಮಾಡ್ತಾ ಇದ್ದೀನಿ, ಟೈಮು ಸೇವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳೋ. ಅವನಿಗೆ ಬೇಜಾರಾಗ್ಬಿಟ್ಟಿದೆ ನನ್ನ ಮಾತು ಕೇಳಿ ಬಂದು ನನ್ನ ಮುಖ ನೋಡಿ ಸಾಕಾಗ್ಬಿಟ್ಟಿದ್ದಾನೆ. ಬಾಯಿ ಮಾಡೋ.